ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 9ನೇ ತರಗತಿಯ 2ನೆಯ ಪೂರಕ ಗದ್ಯಪಾಠ ನೀರಿನ ಮಹತ್ವ ಮತ್ತು ಮಾಲಿನ್ಯ. ಗದ್ಯಪಾಠದ ಸಾರಾಂಶವನ್ನು ಓದುವುದರ ಮೂಲಕ ತಿಳಿದುಕೊಳ್ಳುತ್ತಾ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳೋಣ. ನೀರು ಪಂಚಭೂತಗಳಲ್ಲಿ ಒಂದು. ಪ್ರತಿ ಜೀವಿಯ ಜೀವನಾಧಾರ ನೀರು. ಎಲ್ಲ ನಾಗರಿಕತೆಗಳು ನದಿಯ ದಂಡೆಯಲ್ಲಿಯೇ ಪ್ರವರ್ಧಮಾನಕ್ಕೆ ಬಂದವು. ನೀರು ಇಲ್ಲದ ಜಗತ್ತನ್ನು ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ನೀರು 79% ಇದ್ದು ಭೂಮಿ 21% ಇರುವುದರಿಂದಲೇ ನೀರಿನ ಮಹತ್ವ ತಿಳಿಯುತ್ತದೆ. ನೀರಿನ ಮೂಲಗಳು ಕೆರೆ, ಕುಂಟೆ, ಕಾಲುವೆ, ನದಿ, ಸಮುದ್ರ ಮತ್ತು ಕೊಳವೆ ಬಾವಿಗಳು. ಇವುಗಳಲ್ಲಿ ನೀರು ಹರಿಯಲು ಮಳೆ ಬರಬೇಕು. ಸಮುದ್ರದಲ್ಲಿ ಅಪಾರವಾದ ನೀರಿದ್ದರೂ ಅದು ಕುಡಿಯಲು, ಬೆಳೆ ಬೆಳೆಯಲು ಯೋಗ್ಯವಲ್ಲ. ಈಗ ಕೆರೆ, ಕುಂಟೆ, ಕಾಲುವೆಗಳ ಸ್ಥಾನವನ್ನು ಕೊಳವೆ ಬಾವಿಗಳು ಆಕ್ರಮಿಸಿಕೊಂಡಿವೆ. ಗಮನಿಸಿ, ನೀರು ಪಂಚಭೂತಗಳಲ್ಲಿ ಒಂದು. ಪಂಚಭೂತಗಳು ಎಂದರೆ ನೀರು, ಗಾಳಿ, ಅಗ್ನಿ, ವಾಯು ಇತ್ಯಾದಿ. ಇವುಗಳಲ್ಲಿ ನೀರು ಕೂಡ ಒಂದು. ಪ್ರತಿಯೊಂದು ಜೀವಿಗೂ ಕೂಡ ಆಧಾರವಾಗಿದೆ ನೀರು. ಎಲ್ಲ ನಾಗರಿಕತೆಗಳು ಕೂಡ, ಎಲ್ಲ ನಗರ ಪಟ್ಟಣಗಳು ಕೂಡ ಪುರಾತನ ಕಾಲದಲ್ಲಿ ನದಿಯ ದಂಡೆಯಲ್ಲಿಯೇ ಪ್ರವರ್ಧಮಾನಕ್ಕೆ ಬಂದವು. ಅದಕ್ಕೆ ಉದಾಹರಣೆ ಸಿಂಧೂ ನಾಗರಿಕತೆ, ಹರಪ್ಪ ನಾಗರಿಕತೆ. ಹೀಗೆ ನಾವು ಇತಿಹಾಸದ ಪುಟಗಳನ್ನು ನೋಡಿದಾಗ ಪ್ರಸಿದ್ಧವಾದಂತಹ ಎಲ್ಲ ನಾಗರಿಕತೆಗಳು ಕೂಡ ನದಿಯ ದಂಡೆಯ ಮೇಲೆ ಅಂದರೆ ನದಿಗಳ ದಂಡೆಯ ಮೇಲೆಯೇ ಬೆಳೆದುಕೊಂಡವು. ಪ್ರವರ್ಧಮಾನಕ್ಕೆ ಬಂದವು ಅಂದರೆ ಬೆಳೆದುಕೊಂಡವು. ಅದಕ್ಕೆ ಕಾರಣ ನೀರಿನ ಅವಶ್ಯಕತೆ. ಅವರು ಕುಡಿಯಲು ನೀರು ಬೇಕು, ತಾವು ಬೆಳೆ ಬೆಳೆಯಲು ನೀರು ಬೇಕು, ಪಶು ಪಕ್ಷಿಗಳಿಗೆ ನೀರು ಬೇಕು. ಹಾಗಾಗಿ ನೀರು ಇರುವಂತಹ ನದಿಗಳ ದಡದ ಮೇಲೆ ನಾಗರಿಕತೆಗಳು ಹುಟ್ಟಿಕೊಂಡವು. ನೀರು ಇಲ್ಲದ ಜಗತ್ತನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ ನೀರು 79% ಇದ್ದು ಭೂಮಿ ಕೇವಲ 21% ಇರುವುದರಿಂದ ನಮಗೆ ನೀರಿನ ಮಹತ್ವ ತಿಳಿಯುತ್ತದೆ. ಇನ್ನು ನೀರಿನ ಮೂಲಗಳು ಯಾವ್ಯಾವು ಎಂದರೆ ಕೆರೆ, ಕುಂಟೆ, ಕಾಲುವೆ, ನದಿ, ಸಮುದ್ರ ಮತ್ತು ಕೊಳವೆ ಬಾವಿಗಳು. ಇವುಗಳಲ್ಲಿ ನೀರು ಹರಿಯಲು ಮಳೆ ಬರಬೇಕು. ಇವುಗಳಲ್ಲಿ ನೀರು ಉಳಿದು ನಾವು ಆ ನೀರನ್ನು ಬಳಸಿಕೊಳ್ಳಬೇಕಾದರೆ ಅತ್ಯಂತ ಪ್ರಮುಖವಾಗಿ ಮಳೆ ಬರಬೇಕು. ಇನ್ನು ಸಮುದ್ರಗಳಲ್ಲಿ ಅಪಾರವಾದಂತಹ ನೀರು ಇದೆ, ಆದರೆ ಆ ನೀರು ಕುಡಿಯಲು ಯೋಗ್ಯವಲ್ಲ. ಹಾಗೆಯೇ ಬೆಳೆ ಬೆಳೆಯಲು ಕೂಡ ಆ ನೀರು ಯೋಗ್ಯವಲ್ಲ. ಈಗ ಕೆರೆ, ಕುಂಟೆ, ಕಾಲುವೆಗಳ ಸ್ಥಾನವನ್ನು ಕೊಳವೆ ಬಾವಿಗಳು ಆಕ್ರಮಿಸಿಕೊಂಡಿವೆ. ನಾಗರಿಕತೆಗಳು ಬೆಳೆಯುತ್ತಾ ಕೆರೆ, ಕುಂಟೆ, ಕಾಲುವೆಗಳು ಮಾಯವಾಗಿ ಅವುಗಳ ಸ್ಥಾನಗಳಲ್ಲಿ ಕೊಳವೆ ಬಾವಿಗಳು ಅಂದರೆ ಬೋರ್ವೆಲ್ಸನ್ನು ಹಾಕುವಂತಹ ಕ್ರಮವನ್ನು ಅನುಸರಿಸುತ್ತಿದ್ದಾರೆ. ನೀರು ಬರೀ ನೀರಲ್ಲ, ಆಮ್ಲಜನಕ, ಜಲಜನಕಗಳ ಮಿಶ್ರಣ ಮಾತ್ರವಲ್ಲ. ನೀರು ಜೀವಜಲ. ಇಂದು ಜೀವಜಲ ಹಲವಾರು ಕಾರಣಗಳಿಂದಾಗಿ ವಿಷಯುಕ್ತವಾಗಿದೆ. ಜೊತೆಗೆ ನೈಸರ್ಗಿಕ ನೀರಿನ ಮೂಲಗಳಾದ ಕೆರೆ, ಕಾಲುವೆ, ಬಾವಿಗಳು ಬತ್ತಿ ಹೋಗಿವೆ. ಕೆಲವು ಕೆರೆ, ಕುಂಟೆಗಳು ಮಾಯವಾಗಿ ಕ್ರೀಡಾಂಗಣ, ಬಸ್ ನಿಲ್ದಾಣ, ಬೃಹತ್ ಕಟ್ಟಡಗಳಾಗಿ ಮಾರ್ಪಾಟಾಗಿವೆ. ಇಲ್ಲಿ ನೀರು ಬರೀ ನೀರಷ್ಟೇ ಅಲ್ಲ, ಆ ನೀರಿನಲ್ಲಿ ಆಮ್ಲಜನಕ ಇದೆ, ಜಲಜನಕ ಇದೆ. ನೀರು ಜೀವಜಲ. ಇಂದು ಜೀವ ಉಳಿಯಬೇಕಾದರೆ ನೀರು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಇಂತಹ ಜೀವವನ್ನು ಉಳಿಸುವಂತಹ ಜಲ ಅಂದರೆ ನೀರು ಹಲವಾರು ಕಾರಣಗಳಿಂದಾಗಿ ವಿಷಯುಕ್ತವಾಗುತ್ತಿದೆ, ಅಂದರೆ ಕಲುಷಿತವಾಗುತ್ತಿದೆ. ಜೊತೆಗೆ ನೈಸರ್ಗಿಕ ನೀರಿನ ಮೂಲಗಳಾದಂತಹ, ನೈಸರ್ಗಿಕವಾಗಿ ನೀರನ್ನು ಪಡೆಯುವಂತಹ ಮೂಲಗಳಾದ ಕೆರೆ, ಕಾಲುವೆಗಳು, ಬಾವಿಗಳು ಇಂದು ಬತ್ತಿ ಹೋಗುತ್ತಿವೆ. ಕೆಲವು ಕೆರೆ, ಕುಂಟೆಗಳು ಮಾಯವಾಗಿ ಕ್ರೀಡಾಂಗಣಗಳು, ಬಸ್ ನಿಲ್ದಾಣಗಳು, ಬೃಹತ್ ಕಟ್ಟಡಗಳಾಗಿ ಮಾರ್ಪಾಡಾಗುತ್ತಿವೆ. ಅಂದರೆ ಕೆರೆ, ಕಾಲುವೆ, ಬಾವಿಗಳು ಇರುವಂತಹ ಸ್ಥಳದಲ್ಲಿ
ಅವುಗಳು ನೀರಿಲ್ಲದೆ ಬತ್ತಿ ಹೋಗಿರುವುದರ ಪರಿಣಾಮವಾಗಿ ಅವುಗಳ ಸ್ಥಾನದಲ್ಲಿ ಈ ಕೆರೆ, ಬಾವಿ ಇವುಗಳು ಬತ್ತಿ ಹೋಗಿರುವುದರ ಕಾರಣವಾಗಿ ಅವುಗಳ ಸ್ಥಾನದಲ್ಲಿ ಕ್ರೀಡಾಂಗಣಗಳು ಅಂದರೆ ಆಟದ ಮೈದಾನಗಳು, ಬಸ್ ನಿಲ್ದಾಣ, ಬೃಹತ್ ಕಟ್ಟಡಗಳು ಮಾರ್ಪಾಡಾಗ್ತಾ ಇದ್ದಾವೆ. ಬೃಹತ್ ಕಟ್ಟಡಗಳಾಗಿ ಮಾರ್ಪಾಡು ಆಗುತ್ತಿವೆ. ಮುಂದುವರಿಯುತ್ತಾ ಜಲಮಾಲಿನ್ಯಕ್ಕೆ ಕಾರಣಗಳು. ಜಲಮಾಲಿನ್ಯ ಎಂದರೆ ಏನು? ಕುಡಿಯಲು ಯೋಗ್ಯವಾದ, ಬಳಸಲು ಯೋಗ್ಯವಾದ ನೀರು ಕಲುಷಿತಗೊಳ್ಳುವುದು. ಹಾಗಾದರೆ ಈ ಒಂದು ನೀರು ಕಲುಷಿತಗೊಳ್ಳುವುದಾದರೂ ಹೇಗೆ? ಜಲಮಾಲಿನ್ಯಕ್ಕೆ ಕಾರಣಗಳು ಏನು ಎಂದಾಗ, ಸಂಸ್ಕರಿಸಿದ ಹಾಗೂ ಶುದ್ಧೀಕರಿಸಿದ ಕಸವು ನೀರಿಗೆ ಸೇರುವುದು. ಅಂದರೆ ಸಂಸ್ಕರಿಸಿದ ಹಾಗೂ ಶುದ್ಧೀಕರಿಸದ ಕಸವು ನೀರಿಗೆ ಸೇರುವುದು. ನಗರ ಪಟ್ಟಣಗಳಿಂದ ಹೊರಬರುವ ಚರಂಡಿ ಮತ್ತು ಶೌಚಾಲಯಗಳ ಹೊಲಸು ನೀರು ಸೇರುವುದು. ರಾಸಾಯನಿಕ ಕಬ್ಬಿಣದ ಉಕ್ಕು ಕಾರ್ಖಾನೆ ಹಾಗೂ ಚರ್ಮ ಕೈಗಾರಿಕೆಗಳಿಂದ ಹೊರಬರುವಂತಹ ವಿಷಯುಕ್ತ ಪದಾರ್ಥಗಳು ನೀರಿನ ಮೂಲಗಳನ್ನು ಸೇರುವುದರಿಂದ ನೀರು ಕಲುಷಿತಗೊಳ್ಳುತ್ತದೆ. ಹಾಗೆಯೇ ರಸಗೊಬ್ಬರಗಳ ಕಾರ್ಖಾನೆ ಹಾಗೂ ಅವುಗಳ ಬಳಕೆಯಿಂದಾಗಿ ನೈಟ್ರೇಟ್ ಫಾಸ್ಫೇಟುಗಳು ಭೂಮಿಗೆ ಬಿದ್ದು ಹರಿಯುವ ಮಳೆಯೊಂದಿಗೆ ಬೆರೆತು ನದಿ, ಕಾಲುವೆ, ಕೆರೆಗಳಿಗೆ ಸೇರುತ್ತವೆ. ಸಮುದ್ರದಲ್ಲಿ ಹಡಗು ಮತ್ತು ಅನಿಲ ದುರಂತಗಳಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳು ನೀರನ್ನು ಸೇರಿ ಮಲಿನಗೊಳಿಸುತ್ತವೆ. ಪ್ರಸ್ತುತ ಅಂತರ್ಜಲದ ಮಟ್ಟ ತೀವ್ರ ಕುಸಿದಿದ್ದು ಇಂದು 10,000ದಿಂದ 1,500 ಅಡಿ ಆಳದವರೆಗೆ ಇಳಿದಿದೆ. ಈ ಅಂತರಾಳದ ನೀರಿನಲ್ಲಿ ಹಲವಾರು ಲವಣಾಂಶಗಳು ಅಧಿಕ ಪ್ರಮಾಣದಲ್ಲಿ ಇವೆ. ಅವು ಯಾವುವೆಂದರೆ ಕ್ಯಾಲ್ಸಿಯಂ 75 ಮಿಲಿಗ್ರಾಂ ಇರಬೇಕು, ಆದರೆ 290 ಮಿಲಿಗ್ರಾಂ ಇದೆ. ಇನ್ನು ಸಲ್ಫೇಟ್ 200 ಮಿಲಿಗ್ರಾಂ ಇರಬೇಕು, ಆದರೆ 478 ಮಿಲಿಗ್ರಾಂ ಇದೆ. ನೈಟ್ರೇಟ್ 50 ಮಿಲಿಗ್ರಾಂ ಇರಬೇಕು, ಆದರೆ 201 ಮಿಲಿಗ್ರಾಂ ಇದೆ. ಇವಲ್ಲದೆ ಆರ್ಸೆನಿಕ್, ಫ್ಲೋರೈಡ್, ಕಬ್ಬಿಣದ ಆಕ್ಸೈಡ್, ಕಬ್ಬಿಣದ ಸಲ್ಫೈಟ್ಗಳು ಮಿತಿಗಿಂತ ಜಾಸ್ತಿ ಇವೆ. ಇದರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತಿದೆ. ಗಮನಿಸಿ, ಜಲಮಾಲಿನ್ಯಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವ್ಯಾವು ಎಂದರೆ ಸಂಸ್ಕರಿಸದ ಅಂದರೆ ಫಿಲ್ಟರ್ ಮಾಡದ ಹಾಗೂ ಶುದ್ಧೀಕರಿಸದೇ ಇರುವಂತಹ ಕಸವು ನೀರಿಗೆ ಸೇರುವುದರಿಂದ ಜಲಮಾಲಿನ್ಯ ಉಂಟಾಗುತ್ತದೆ. ಮೊದಲನೇ ಅಂಶ, ಸಂಸ್ಕರಿಸದ ಹಾಗೂ ಶುದ್ಧೀಕರಿಸದ ಕಸವು ನೀರಿಗೆ ಸೇರುವುದರಿಂದ ನಗರ ಪಟ್ಟಣಗಳಿಂದ ಹೊರಬರುವ ಚರಂಡಿ ಮತ್ತು ಶೌಚಾಲಯಗಳ ಹೊಲಸು ನೀರು ಸೇರುವುದರಿಂದ ರಾಸಾಯನಿಕ ಕಬ್ಬಿಣದ ಉಕ್ಕು ಕಾರ್ಖಾನೆ ಹಾಗೂ ಚರ್ಮ ಕೈಗಾರಿಕೆಗಳಿಂದ ಹೊರಬರುವ ವಿಷಯುಕ್ತ ಪದಾರ್ಥಗಳು ನೀರಿನ ಮೂಲಗಳನ್ನು ಸೇರುವುದರಿಂದ ರಸಗೊಬ್ಬರಗಳ ಕಾರ್ಖಾನೆ ಹಾಗೂ ಅವುಗಳ ಬಳಕೆಯಿಂದಾಗಿ ನೈಟ್ರೇಟ್ ಫಾಸ್ಫೇಟುಗಳು ಭೂಮಿಗೆ ಬಿದ್ದು ಹರಿಯುವ ಮಳೆಯೊಂದಿಗೆ ಬೆರೆತು ನದಿ, ಕಾಲುವೆ, ಕೆರೆಗಳಿಗೆ ಸೇರುವುದರಿಂದ ಸಮುದ್ರದಲ್ಲಿ ಹಡಗು ಮತ್ತು ಅನಿಲ ದುರಂತಗಳಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳು ನೀರನ್ನು ಸೇರಿ ಮಲಿನಗೊಳಿಸುತ್ತವೆ. ಪ್ರಸ್ತುತ ಅಂತರ್ಜಲದ ಮಟ್ಟ ಅಂದರೆ ಭೂಮಿಯ ಒಳಗಡೆ ಇರತಕ್ಕಂತಹ ನೀರಿನ ಮಟ್ಟ ತೀವ್ರ ಕಡಿಮೆಯಾಗಿದೆ. ಇಂದು 1000ದಿಂದ 1500 ಅಡಿ ಆಳದವರೆಗೆ ಇಳಿದಿದೆ ನೀರಿನ ಮಟ್ಟ. ಈ ಅಂತರಾಳದಲ್ಲಿ ನೀರಿನಲ್ಲಿ ಹಲವಾರು ಲವಣಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುತ್ತವೆ. ಅವುಗಳು ಯಾವ್ಯಾವು ಎಂದರೆ ಕ್ಯಾಲ್ಸಿಯಂ 75 ಮಿಲಿಗ್ರಾಂ ಇರಬೇಕು, ಆದರೆ 290 ಮಿಲಿಗ್ರಾಂ ಇದೆ. ಸಲ್ಫೇಟ್ 200 ಗ್ರಾಂ ಇರಬೇಕು, ಆದರೆ 478 ಮಿಲಿಗ್ರಾಂ ಇದೆ. ನೈಟ್ರೇಟ್ 50 ಮಿಲಿಗ್ರಾಂ ಇರಬೇಕು, ಆದರೆ 201 ಮಿಲಿಗ್ರಾಂ ಇದೆ. ಅಂದರೆ ನಾವು ಅಳತೆ ಮಾಡಿದಾಗ ಇರಬೇಕಾದಂತಹ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಇವೆ. ಇವಲ್ಲದೆ ಆರ್ಸೆನಿಕ್, ಫ್ಲೋರೈಡ್, ಕಬ್ಬಿಣದ ಆಕ್ಸೈಡ್, ಕಬ್ಬಿಣದ ಸಲ್ಫೇಟ್ಗಳು ಮಿತಿಗಿಂತ ಜಾಸ್ತಿ ಇವೆ. ಇದರಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ.
ಮುಂದುವರಿಯುತ್ತಾ ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ನೋಡೋಣ. ಜಲಮಾಲಿನ್ಯ ಎಂದರೆ ನೀರಿನ ಒಂದು ಕಲುಷಿತ, ನೀರಿನ ಒಂದು ಮಾಲಿನ್ಯ ಉಂಟಾಗುವಂತಹದ್ದು. ಇಲ್ಲಿ ಜಲಮಾಲಿನ್ಯದ ದುಷ್ಪರಿಣಾಮಗಳು ಎಂದರೆ ಮೂತ್ರಪಿಂಡದ ವೈಫಲ್ಯ. ಮನುಷ್ಯನಿಗೆ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವಂತಹ ಮೂತ್ರಪಿಂಡದ ವೈಫಲ್ಯ ಉಂಟಾಗುತ್ತದೆ. ಹಾಗೆಯೇ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತವೆ ಜಲಮಾಲಿನ್ಯದಿಂದ. ಮೂಳೆಗೆ ಸಂಬಂಧಿಸಿದ ರೋಗಗಳು ಬರುತ್ತವೆ ಜಲಮಾಲಿನ್ಯದಿಂದ. ರಾಸಾಯನಿಕ ಗೊಬ್ಬರದ ಅಂಶಗಳು ನೀರಿಗೆ ಸೇರಿದರೆ ನೀರಿನ ಮೇಲ್ಪದರದಲ್ಲಿ ಪಾಚಿ ಬೆಳೆದು ಸೂರ್ಯ ಕಿರಣಗಳು ನೀರಿನ ಮೇಲೆ ಬೀಳುವುದಿಲ್ಲ ಹಾಗೂ ಅವು ನೀರಿನಲ್ಲಿರುವ ಆಮ್ಲಜನಕದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತವೆ. ಇದರಿಂದ ಆಮ್ಲಜನಕದ ಕೊರತೆಯಿಂದಾಗಿ ಜಲಚರಗಳು ನಾಶವಾಗುತ್ತವೆ. ಜಲಚರಗಳು ಎಂದರೆ ನೀರಿನಲ್ಲಿ ವಾಸಿಸುವಂತಹ ಮೀನು, ಹೇಡಿ, ಹಾಗೆಯೇ ಆಮೆ ಇತ್ಯಾದಿ ಪ್ರಾಣಿಗಳು. ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಿಗೆ ಆಮ್ಲಜನಕ ದೊರೆಯದೆ ಅವು ನಾಶವಾಗುತ್ತವೆ. ಇನ್ನು ಕೊಳಚೆ ಪ್ರದೇಶದ ನೀರು ಬಳಸಿ ಬೆಳೆಯುವ ತರಕಾರಿ, ಹಣ್ಣು ವಿಷಯುಕ್ತವಾಗುತ್ತವೆ. ಕೊಳಚೆ ನೀರು ಅಂದರೆ ಕಾರ್ಖಾನೆಗಳಿಂದ ಬರುವಂತಹ ನೀರು, ಮಾನವ ಉಪಯೋಗಿಸಿ ಬಳಸಲು ಯೋಗ್ಯವಲ್ಲದ ನೀರು. ಇಂತಹ ನೀರನ್ನು ಬಳಸಿ ತರಕಾರಿ, ಹಣ್ಣುಗಳನ್ನು ಬೆಳೆಯುವುದರಿಂದ ಅವು ವಿಷಯುಕ್ತವಾಗಿರುತ್ತವೆ. ಕೈಗಾರಿಕಾ ಕಲ್ಮಶಗಳಲ್ಲಿರುವಂತಹ ಸೀಸ, ಕಾಡ್ಮಿಯಂ, TTD ಇವುಗಳು ಮೀನು ಹಾಗೂ ಇನ್ನಿತರ ಜಲಚರಗಳಲ್ಲಿ ಸೇರಿ ಅವು ನಾಶವಾಗುತ್ತವೆ ಹಾಗೂ ಅವುಗಳನ್ನು ಬಳಸುವ ಮಾನವನಿಗೂ ಕೂಡ ತೊಂದರೆ ಉಂಟಾಗುತ್ತದೆ. ಅಂದರೆ ನೀರಿನಲ್ಲಿ ಇರತಕ್ಕಂತಹ ಜಲಚರಗಳು ಸೀಸ, ಕಾಡ್ಮಿಯಂ, TTD ಇವುಗಳನ್ನು ತಿಂದು ಅವು ಬದುಕುತ್ತವೆ ನೀರಿನಲ್ಲಿ. ಅಂತಹ ಜಲಚರಗಳನ್ನು ಮಾನವ ತಿನ್ನುವುದರಿಂದ ಅವನಿಗೂ ಕೂಡ ತೊಂದರೆ ಉಂಟಾಗುತ್ತದೆ. ಮುಂದುವರಿಯುತ್ತಾ ಇನ್ನು ಜಲಮಾಲಿನ್ಯವನ್ನು ತಡೆಗಟ್ಟುವುದು ಹೇಗೆ ಎಂಬುದನ್ನು ನೋಡೋಣ. ಇಷ್ಟು ತೀವ್ರ ತೊಂದರೆ ಉಂಟು ಮಾಡುವ ಜಲಮಾಲಿನ್ಯವನ್ನು ತಡೆಯಲು ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಅವುಗಳೆಂದರೆ ಕಾರ್ಖಾನೆಗಳಿಂದ ಬರುವ ಕಲ್ಮಶಗಳನ್ನು ಶುದ್ಧೀಕರಿಸಿ ಬಿಡಬೇಕು. ನಗರ ಪಟ್ಟಣಗಳಿಂದ ಹೊರಬರುವ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ಮರು ಬಳಸಬೇಕು. ಮಳೆ ನೀರು ಸಂಗ್ರಹ ಮತ್ತು ಹಿಂಗುವಿಕೆಗೆ ಕ್ರಮ ಕೈಗೊಳ್ಳಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ನೀರಿನ ಮೂಲಗಳನ್ನು ಉಳಿಸಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಗಿಡ ಮರ ಬೆಳೆಸಬೇಕು. ಹೀಗೆ ನಾವು ನೀರನ್ನು ಸಂರಕ್ಷಿಸದಿದ್ದರೆ ಈಗ ಪೆಟ್ರೋಲ್, ಡೀಸೆಲ್ ಕೊಳ್ಳುವ ಹಾಗೆ ಬಂಕ್ಗಳಲ್ಲಿ ನೀರನ್ನು ಕೊಳ್ಳಬೇಕಾಗಬಹುದು. ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನಾಚರಣೆ ಆಚರಿಸಿ ನೀರಿನ ಮಹತ್ವ ಎಲ್ಲರಿಗೂ ಕೂಡ ತಿಳಿಯುವಂತೆ ಮಾಡಬೇಕು. ಈ ಜಲಮಾಲಿನ್ಯವನ್ನು ತಡೆಗಟ್ಟುವುದು ಹೇಗೆ ಎಂದರೆ ಕಾರ್ಖಾನೆಗಳಿಂದ ಬರುವಂತಹ ಕಲ್ಮಶಗಳನ್ನು ಶುದ್ಧೀಕರಿಸಿ ಬಿಡಬೇಕು. ಹಾಗೆಯೇ ನಗರ ಪಟ್ಟಣಗಳಿಂದ ಹೊರಬರುವಂತಹ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ಮರು ಬಳಕೆಗೆ ಬಳಸಿಕೊಳ್ಳಬೇಕು. ಮೂರನೆಯದು, ಮಳೆ ನೀರು ಸಂಗ್ರಹ ಮತ್ತು ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಬಳಸಿಕೊಳ್ಳುವುದು. ನಂತರ ನೀರನ್ನು ಮಿತವಾಗಿ ಬಳಸುವುದು ಅತ್ಯಂತ ಅವಶ್ಯಕ. ಇನ್ನು ನೀರಿನ ಮೂಲಗಳನ್ನು ಉಳಿಸಿಕೊಳ್ಳಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು. ಹೀಗೆ ನಾವು ನೀರನ್ನು ಸಂರಕ್ಷಿಸಬೇಕು. ಸಂರಕ್ಷಿಸದೆ ಹೋದರೆ ಪೆಟ್ರೋಲ್, ಡೀಸೆಲ್ ಕೊಳ್ಳುವ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಬಂಕ್ಗಳಲ್ಲಿ ನೀರನ್ನು ಕೊಳ್ಳಬೇಕಾಗುತ್ತದೆ. ಇನ್ನು ನೀರಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ವಿಶ್ವ ಜಲ ದಿನಾಚರಣೆ ಇದು ಪ್ರತಿ ವರ್ಷ ಮಾರ್ಚ್ 22ರಂದು ಆಚರಣೆ ಮಾಡಲಾಗುತ್ತದೆ. ಇಂತಹ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಜನರಲ್ಲಿ ನೀರಿನ ಮಹತ್ವವನ್ನು ಹಾಗೂ ನೀರಿನ ಮಾಲಿನ್ಯವನ್ನು ತಡೆಗಟ್ಟುವ ಹಾಗೂ ಜಲಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಪಾಠಕ್ಕೆ ಕೊನೆಯಲ್ಲಿ
ಒಂದು ಹೇಳಿಕೆಯನ್ನು ನೀಡಲಾಗಿದೆ, ಒಂದು ಮೌಲ್ಯವನ್ನು ನೀಡಲಾಗಿದೆ. ಅದೇ ನೀರು ಉಳಿಸಿ ಜೀವವನ್ನು ರಕ್ಷಿಸಿ. ಇದಾಗಿದೆ ಗದ್ಯ ಪಾಠ. ನೀರಿನ ಮಹತ್ವ ಮತ್ತು ಜಲ ಮಾಲಿನ್ಯ. ನೀರಿನ ಮಹತ್ವ ಮತ್ತು ಮಾಲಿನ್ಯ ಇದನ್ನು ಪ್ರಬಂಧ ರಚನೆಯಾಗಿಯೂ ಕೂಡ ನೀವು ಉಪಯೋಗಿಸಿಕೊಳ್ಳಬಹುದು. ಅತ್ಯಂತ ಉಪಯುಕ್ತವಾದ ಮಾಹಿತಿ. ಇನ್ನು ಇಲ್ಲಿ ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ನಾವು ಕೇಳೋದಾದರೆ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳಬೇಕು. ಜೀವಗಳ ಜೀವನಾಧಾರ ಯಾವುದು? ಉತ್ತರ ಜೀವಗಳ ಜೀವನಾಧಾರ ನೀರು. ಎರಡನೆಯದು ನಾಗರಿಕತೆಗಳು ಎಲ್ಲಿ ಪ್ರವರ್ಧಮಾನಕ್ಕೆ ಬಂದವು? ಉತ್ತರ ನಾಗರಿಕತೆಗಳು ನದಿಯ ದಂಡೆಯ ಮೇಲೆ ಪ್ರವರ್ಧಮಾನಕ್ಕೆ ಬಂದವು. ಬೆಳವಣಿಗೆ ಆದವು ನದಿಗಳ ದಂಡೆಗಳ ಮೇಲೆ, ಬೆಳವಣಿಗೆ ಆದವು ನಗರಗಳು. ಇನ್ನು ಮೂರನೆಯ ಪ್ರಶ್ನೆ, ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆ ಎಂದರೆ 79% ನೀರಿನ ಪ್ರಮಾಣ ಇದೆ. 75-79 ಪ್ರಮಾಣದಲ್ಲಿ ಭೂಮಿಯ ಮೇಲೆ ನೀರು ಇದೆ. ಇನ್ನು ನೀರಿನ ಮೂಲಗಳನ್ನು ಪಟ್ಟಿ ಮಾಡಿ. ನೀರಿನ ಮೂಲಗಳು ಕೆರೆ, ಬಾವಿ, ಹಾಗೆಯೇ ಬೋರ್ವೆಲ್, ನದಿ, ಸರೋವರ, ಹೀಗೆ ನೀರಿನ ಮೂಲಗಳು. ಇನ್ನು ನೀರು ಹೇಗೆ ಮಲಿನಗೊಳ್ಳುತ್ತದೆ ಎಂದರೆ ಕೈಗಾರಿಕೆಗಳು ಹಾಗೂ ನಗರಗಳಿಂದ ಬರುವಂತಹ ಕೊಳಚೆ ನೀರು ಹಾಗೂ ಕೈಗಾರಿಕೆಗಳಲ್ಲಿ ಶುದ್ಧೀಕರಿಸದ ನೀರು ನದಿ, ಕೆರೆ, ಬಾವಿಗಳನ್ನು ಸೇರುವುದರಿಂದ ಮಲಿನವಾಗುತ್ತದೆ. ಇನ್ನು ಮಲಿನ ನೀರನ್ನು ಬಳಸಿದಾಗ ಉಂಟಾಗುವ ದುಷ್ಪರಿಣಾಮಗಳನ್ನು ತಿಳಿಸಿ. ಮಲಿನ ನೀರನ್ನು ಬಳಸಿದಾಗ ಉಂಟಾಗುವ ದುಷ್ಪರಿಣಾಮಗಳು ಎಂದರೆ ಆರೋಗ್ಯದ ಮೇಲೆ ಇವು ಭೀಕರ ಪರಿಣಾಮಗಳನ್ನು ಬೀರುತ್ತವೆ. ಏಳನೆಯದು, ನಿಮ್ಮ ಗ್ರಾಮ ಪ್ರದೇಶಗಳಲ್ಲಿ ಆಗುತ್ತಿರುವ ಜಲಮಾಲಿನ್ಯ ಕುರಿತು ಬರೆಯಿರಿ. ಇನ್ನು ಜಲಮಾಲಿನ್ಯ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳೇನು? ನೀರನ್ನು ನೀವು ಹೇಗೆ ಉಳಿತಾಯ ಮಾಡುವಿರಿ? ಈ ಮೂರು ಪ್ರಶ್ನೆಗಳಿಗೆ ನಿಮ್ಮ ಸ್ವಂತ ಆಲೋಚನೆಯಲ್ಲಿ ಪಾಠದಲ್ಲಿ ಬಂದಿರುವಂತಹ ಅಂಶಗಳನ್ನು ಉಪಯೋಗಿಸಿಕೊಂಡು ಉತ್ತರವನ್ನು ಉತ್ತಮವಾಗಿ ಬರೆಯಬೇಕು. ಇದಾಗಿದೆ ಗದ್ಯಪಾಠ ನೀರಿನ ಮಹತ್ವ ಮತ್ತು ಮಾಲಿನ್ಯ 9ನೇ ತರಗತಿಯ 2ನೆಯ ಪೂರಕ ಪಾಠ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಹಾಗೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು.